ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ತೆ. ಸುಮಾರು ಜನ ಕೇಳ್ತಾ ಇದ್ರಿ ಸರ್, ನಂದ 10ನೇ ತರಗತಿ ಪಾಸ್ ಆಗೈತ್ರಿ, 12th ಪಾಸ್ ಆಗೈತ್ರಿ ಸರ್, ನಾವು ಒಂದು ಡಿಫೆನ್ಸ್ ಭರ್ತಿಗೆ ನಾವು ಜಾಯಿನ್ ಆಗ್ಬೇಕು ಅನ್ನೋದು ತುಂಬಾ ಆಶೆ ಇದೆ ಸರ್. ಹೈಟ್ ನೋಡಿದ್ರೆ ಕಮ್ಮಿ ಐತ್ರಿ ಅಂತ. ಅವ್ರಿಗೆಲ್ರಿಗೂ ಕೂಡ ಸಿಹಿ ಸುದ್ದಿ ಐತ್ರಿ. ಏನಪ್ಪಾ ಅಂದ್ರ ಕೇವಲ 10ನೇ ತರಗತಿ ಪಾಸ್ ಆದ್ರೂ ಕೂಡ ಒಂದು ಡಿಫೆನ್ಸ್ ಅಂದ್ರ ಆರ್ಮಿ ಫೋರ್ಸ್ ಒಳಗ ನಾವು ಜಾಯಿನ್ ಆಗಬಹುದ್ರಿ. ಟೋಟಲ್ ಹುದ್ದೆ ಬಂದ್ಬಿಟ್ಟು 113 ವೇಕೆನ್ಸಿ ಇದಾವ. ಸೊ ಆಲ್ ಓವರ್ ಇಂಡಿಯಾ ಫೈಟಿಂಗ್ ಇರುತ್ತ. ಮತ್ತ ಟ್ರೇಡ್ಸ್ ವೈಸ್ ಗ್ರೂಪ್ ಸಿ ಅಂದ್ರೆ ಈಗ ವಾಟರ್ ಕೆರಿಯರ್ ಇರಬಹುದು, ವಾಷರ್ಮನ್ ಇರಬಹುದು, ಕುಕ್ ಇರಬಹುದು, ಅದೇ ರೀತಿ MTS ಇರಬಹುದು, ಸ್ಟೋರ್ ಮ್ಯಾನ್ ಇರಬಹುದು. ಈ ರೀತಿ ಸುಮಾರು ಹುದ್ದೆಗಳನ್ನ ಕಾಲ್ಫಾರ್ ಮಾಡಿದಾರೆ, ಅಂದ್ರೆ ನೇಮಕಾತಿ ಮಾಡ್ಕೋತಾ ಇದಾರ. ಏಜ್ ಲಿಮಿಟ್ ಬಂದ್ಬಿಟ್ಟು ಆ ಹುದ್ದೆಗಳಿಗೆ ತಕ್ಕಂಗ, ಈಗ ವಾಟರ್ ಕೇರ್ ಸಂಬಂಧಪಟ್ಟಿರೋಂಗ, ಟ್ರೇಡ್ಸ್ ಮ್ಯಾನ್ ಸಂಬಂಧಪಟ್ಟಿರೋಂಗ ಅದ್ರ ತಕ್ಕಂಗನ ಪೂರ್ತಿಯಾಗಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. 18ರಿಂದ 25, 18ರಿಂದ 27 ಈ ತರ ಕೊಟ್ಟಿದ್ದಾರೆ. SC ST ದವರಿಗೆ, OBC ದವರಿಗೆ ಮತ್ತೆ ಅವ್ರದ್ದು 5 ವರ್ಷ 3 ವರ್ಷ ಮೀಸಲಾತಿನೂ ಕೂಡ ಇಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಆಗೈತ್ರಿ. 7/1/2023